ಸೊ ಅದಾಯಿತು ಎಲ್ಲ ಅಜ್ಜಿನ ಇದು ಸಹ ಬರೀತಾರೆ ಇವತ್ತು. ಮತ್ತು ಅದಾದಮೇಲೆ ಆ್ಯಸ್ ಯೂಶುವಲ್ ಗಂಟೆ ಕೊಟ್ಬಿಟ್ಟು ಗಂಟೆ ನೋಡ್ಕೊತಾನೆ ಅಂತ. ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ನಿಮಗೆ ನಮ್ಮ ಪುಟಾಣಿ ಅಡುಗೆ ಮನೇನ ಹೇಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಷ್ಟೇ ನಾನು ಅಡುಗೆ ಮನೆ ಇರೋದು. ಸೊ ಇದೇ ಅಡುಗೆ ಮನೇನ ನಾನು ಹೇಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ನಾನು ನಿಮಗೆ ಇಲ್ಲಿ ಸಿಂಕಿಂದ ತೋರಿಸ್ತಾ ಇದ್ದೀನಿ. ಇದು ಸಿಂಕು ನೋಡಿ, ಒಂದು ಚೆನ್ನಾಗಿದೆ. ಈಗ ರೀಸೆಂಟಾಗಿ ಇದು ಒಂದು ಹಾಳಾಗಿದೆ, ತಂದಿದ್ದೀವಿ, ಫಿಕ್ಸ್ ಮಾಡಿಸ್ಬೇಕಷ್ಟೆ. ಇದು ಸೋಪು ಅಥವಾ ಏನು ಲಿಕ್ವಿಡ್ ಬರುತ್ತಲ್ಲ ಪಾತ್ರೆ ಬೆಳಗೋದು, ಅದನ್ನು ಹಾಕೋಕ್ಕೆ ಇವೆರಡೂ ಮೀಶೋಯಿಂದನೇ ತರಿಸ್ಕೊಂಡಿದ್ದು. ಐ ಥಿಂಕ್ ಇದು 75 ರುಪೀಸ್ ಅಂತದೆ ಅನಿಸುತ್ತೆ, ಗ್ರೀನ್ ಕಲರು. ಇದು 100 ರುಪೀಸು. ಸೊ ಸಿಂಕು ಈ ರೀತಿ ಇದೆ. ಸಿಂಕು ನಮಗಿಷ್ಟ ಅಂದರೆ ಈ ಹೈಟು ಈ ಸೈಜ್ ಕೊಟ್ಟಿದ್ದಾರೆ. ಸಿಂಕು ಸಾಕು ನನಗೆ. ಅದಾದಮೇಲೆ ಇಲ್ಲಿ ನಾನು ಪಾತ್ರೆ ಬೆಳಗಿಡೋಕ್ಕೆ ಅಂತಲೇ ಇದನ್ನು ಅಷ್ಟೇ ಮೀಶೋಯಿಂದಲೇ ತರಿಸ್ಕೊಂಡಿದ್ದು. 240 ಆಯಿತು ನನಗೆ. ಇದನ್ನು ಕೂಡ ಇಟ್ಕೊಂಡಿದ್ದೀನಿ. ಅಂದರೆ ಇದರಲ್ಲಿ ಪಾತ್ರೆ ಹಾಕಿ ಇಟ್ಕೊಂಡ್ರೆ ಫಸ್ಟ್ ಏನು ಮಾಡ್ತಾಯಿದ್ದೆ, ಇಲ್ಲಿ ನೆಲದ ಮೇಲೆ ಇಟ್ಕೊತಾ ಇದ್ದೆ. ಅಡುಗೆ ಮನೆ ಕ್ಲೀನ್ ಮಾಡಬೇಕಂದ್ರೆ ಇದನ್ನು ಎತ್ತಿಕ್ಕಾದ್ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಾಯ್ತು. ಈಗ ಇದರಲ್ಲಿ ಹಾಕಿ ಇಟ್ಬಿಟ್ರೆ ಸೊ ಇದೆಲ್ಲ ನೀರೆಲ್ಲ ಸೋರಿದ್ಮೇಲೆ ಆಮೇಲೆ ತೆಗೆದಿಡ್ಬೋದು. ಅದಾದಮೇಲೆ ನಾನಿಲ್ಲಿ ಮಿಕ್ಸಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಚಾಕು, ಕತ್ರಿ, ಸಿಸರ್ಸ್ ಏನೇನಿದೆ ಅದೆಲ್ಲ, ಚಾಕು ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ನಮ್ಮದು ಇದು ಮಿಕ್ಸಿ ಬಂದು ಪ್ರೀತಿ ತೊಗೊಂಡು ಒಂದು 15 ಇಯರ್ಸ್ ಆಗಿದೆ. ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ, ಅಂದರೆ ಯೂಸ್ಫುಲ್ ಇದು. ಅದಾದಮೇಲೆ ಮಾಮೂಲಿ ಇದು ನನ್ನ ಸ್ಟೌವು, ಅದು ಕೂಡ 15 ವರ್ಷ ಆಗಿದೆ. ಬಟರ್ಫ್ಲೈ, ಅದು ಕೈಲಾಶ್ ಆ್ಯಕ್ಚುಲಿ, ಸಾರಿ ಬಟರ್ಫ್ಲೈ ಅಲ್ಲ. ಅದಾದಮೇಲೆ ಅದೂ ಅಷ್ಟೇ ಮೀಶೋ ಅಲ್ಲ, ಸಾರಿ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಈ ಸ್ಟೆಪ್ ಏನಿದೆ ಇದೆಲ್ಲ. ಮತ್ತು ಇದೂ ಅಷ್ಟೇ ಮೀಶೋಯಿಂದ, ಅಮೆಝಾನಿಂದ ತರಿಸ್ಕೊಂಡಿದ್ದು. ಇದೆಲ್ಲ ಮೀಶೋಯಿಂದ ತರಿಸ್ಕೊಂಡಿದ್ದೆ, ಆಯಿಲ್ದದು. ಅದು 3 ಸ್ಟೆಪ್ಪು. ನನ್ನದು ಪಾತ್ರೆ ಮೇಲ್ಗಡೆ ಆಯಿಲ್ದು ಎಲ್ಲ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಮಡಿಕೆ, ಅದು ನೀರು ಕುಡಿಯೋಕ್ಕೆ ಅಥವಾ ಮೊಸರಾಕಿ ಇಟ್ಕೊತೀನಿ. ಇದು ಕುಟಾಣಿ ಕಲ್ಲು, ಇದು ತಂದಿದ್ದು ನಾನು ಬೇಲೂರಲ್ಲಿ, ನನಗೆ ಬೇಕಾಗಿತ್ತು ಅಂದ್ಬಿಟ್ಟು ಬೇಲೂರಿಂದ ತಂದಿದ್ದೆ. ಅದಾದಮೇಲೆ ಇದು ಅಡುಗೆ ಮಾಡೋಕ್ಕೆ ಅಂತಲೇ ನೀರು ಹಿಡ್ದಿಟ್ಕೊತೀನಿ ನಾನು. ಕಾವೇರಿ ನೀರು ಬರುತ್ತೆ ದಿನ. ನಾನು ಕಾವೇರಿ ನೀರಲ್ಲೇ ಅಡುಗೆ ಮಾಡೋದ್ರಿಂದ ಕಾವೇರಿ ನೀರು ಹಿಡ್ದಿಟ್ಕೊತೀನಿ. ಇದು ಫಿಲ್ಟ್ರು. ಸೊ ಕಾವೇರಿ ನೀರು ಇದರಲ್ಲೇ ಇಟ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಕುಡಿಯೋದು. ಅದಾದಮೇಲೆ ಇದು ಇಲ್ಲೇನು ಮಾಡ್ಕೊಂಡಿದ್ದೀನಿ, ಸಿಲಿಂಡರ್ ಮೇಲೆ ಇರೋದು ಪಾರ್ಟ್ನ ನಾನು ಒಂದು ಮಣೆ ಇಟ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿಗೆ ಇಟ್ಕೊಂಡಿದ್ದೀನಿ. ಮತ್ತು ಇದು ನೋಡಿ, ಇದೆಯಲ್ಲ ಇದು 4 ಸ್ಟೆಪ್. ಇದು ನಮ್ಮ ಯಜಮಾನ್ರೆ ಮಾಡಿಕೊಟ್ಟಿರೋದು 4 ಸ್ಟೆಪ್ ಇದು. ಈ 4 ಸ್ಟೆಪ್ಪಲ್ಲಿ ನಾನು ಈ ಒದ್ದೆ ಆಗಿದೆಯಲ್ಲ ನೋಡಿ, ಒದ್ದೆ ಆಗಿರೋದಿದೆ ಟವಲ್ಸ್. ಈ ಒದ್ದೆ ಆಗಿರೋ ಟವಲ್ಸು, ನಾನು ಕೈ ಒಸ್ಕೊಳ್ಳೋ ಟವಲ್ಸ್ ಎಲ್ಲ ಇಲ್ಲಿ ಇಟ್ಕೊತೀನಿ. ಅದಾದಮೇಲೆ ಇಲ್ಲಿ ಲೈಟರ್ನ ನಾನು ಇಲ್ಲೇ ಹ್ಯಾಂಗ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಬೇಗ ಸಿಗಬೇಕು ಅಂತ. ನೋಡಿ, ಈ 4 ಹ್ಯಾಂಗರ್ ಇರೋದ್ರಿಂದ ನಾನು ಎಷ್ಟು ಟವಲ್ ಬೇಕಾದ್ರೂ ಹಾಕ್ಕೋಬೋದು. ಅದಾದಮೇಲೆ ಇದು ತಟ್ಟೆ ಸ್ಟ್ಯಾಂಡು. ಇದೆಲ್ಲ ತುಂಬ ವರ್ಷದ ಹಿಂದೆ ತೊಗೊಂಡಿದ್ದು ಪ್ಲಾಸ್ಟಿಕ್ಕು. ಬಟ್ ಈಗ ನಾನು ಯಾವುದು ಪ್ಲಾಸ್ಟಿಕ್ ಆಲ್ಮೋಸ್ಟ್ ಆಲ್ ತೊಗೊಳ್ಳಲ್ಲ. ತಟ್ಟೆ, ಬೌಲು ಅದೆಲ್ಲ, ಇದೆಲ್ಲ ಲೋಟ ಜಾಸ್ತಿ ಯೂಸ್ ಮಾಡಲ್ಲ. ಇದೆಲ್ಲ ಸುಮ್ಮನೆ ಹಾಗೆ ಇಟ್ಟಿರೋದಷ್ಟೇ. ಇದೆಲ್ಲ ಡೈಲಿ ಯೂಸ್ ಮಾಡೋವಂಥದ್ದು. ಎಷ್ಟೇ ಜಾಗ ಇದ್ದರೂ ಅಡುಗೆ ಮನೆಗೆ ಸಾಕಾಗೋದಿಲ್ಲ. ಇದು ಅಷ್ಟೇ, ಇದಕ್ಕೂ 10-15 ವರ್ಷ ಆಗಿದೆ. ತಟ್ಟೆ ಸ್ಟ್ಯಾಂಡ್ಗೂ ಕೂಡ ಇಲ್ಲಿ ಈ ಥರ ಇಟ್ಕೊಂಡಿದ್ದೀನಿ, ಈ ಥರ ಜೋಡಿಸ್ಕೊಂಡಿದ್ದೀನಿ. ಇಲ್ಲೊಂದು ಈರುಳ್ಳಿ ಬಿಟ್ಟಿದೆ, ಅದು ಸ್ವಲ್ಪ ಇದೆ, ಬಟ್ ಅದಕ್ಕೆ ಜಾಸ್ತಿ ಬೇರೆ ಆಲೂಗೆಡ್ಡೆ ಅದೆಲ್ಲ ಹಾಕಿಟ್ಕೊತೀನಿ. ಇಲ್ಲೊಂದು ನೀರು ಕ್ಯಾನ್ ಇಟ್ಕೊಂಡಿದ್ದೀನಿ. ಅಂದರೆ ನೀರು ಕ್ಯಾನು ಕಾವೇರಿ ನೀರು ಬಂದಾಗ ಹಿಡ್ದಿಟ್ಕೊಂಡಿರ್ತೀನಿ ಸೇಫ್ಟಿಗೆ. ಇರಲಿ, ಒಂದೊಂದು ಸರಿ ಬೇಗ ನಿಂತೋಗುತ್ತಲ್ಲ, ಇರಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಈ ಥರ ಕೆಳಗಡೆ ಕ್ಯಾಬಿನ್ ಕೊಟ್ಟಿದ್ದಾರೆ, ಅಂದರೆ ಈ ಥರ ಬಾಕ್ಸ್ ಟೈಪು. ಈ ಥರ ಹೇಗೆ ಜೋಡಿಸಿ ಇಟ್ಕೊಂಡಿದ್ದೀನಿ ಅಂತ ಇಲ್ಲಿ ನೋಡಿ. ಇಲ್ಲಿ ಬಂದರೆ, ಸೊ ಇದು ಸ್ವಲ್ಪ ತಡೆಯುತ್ತಿಲ್ಲ. ಇಲ್ಲಿ ಬಂದರೆ ಅಕ್ಕಿ, ಗೋಧಿ, ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಮರ, ಇದು ಮಾಲ್ಟ್ ಪೌಡ್ರು ಎಲ್ಲ ಇಲ್ಲೇ ಇಟ್ಕೊಂಡಿರೋದು. ಇಲ್ಲೆಲ್ಲ ಆ ಥರ ರೇಷನ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಾದಮೇಲೆ ಈ ಸ್ಟೆಪ್ ಬಂದು, ಈ ಸ್ಟೆಪ್ಪಲ್ಲಿ ಪೂರ್ತಿ ಗ್ಲಾಸ್ ಐಟಮು, ಸ್ವಲ್ಪ ಪ್ಲಾಸ್ಟಿಕ್ ಐಟಮ್, ಅಂದರೆ ಕಡಲೆಬೇಳೆ, ಕಡಲೆಕಾಯಿ ಬೀಜ, ಉಪ್ಪು, ಸಕ್ಕರೆ, ಈ ಥರ ಎಲ್ಲ ಇದೆ ನೋಡಿ. ಈ ಥರ ಎಲ್ಲ ಇದೆ. ಜೀರಿಗೆ, ಸಾಸಿವೆ, ಮೆಣಸು, ಈ ಥರ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಅಂದರೆ ಇದು ಸ್ಟವ್ ಇದೆಯಲ್ಲ, ಸ್ಟವ್ ಕೆಳಗಡೆನೇ ಇದೆ. ಅಂದರೆ ನನಗೆ ಅಡುಗೆ ಮಾಡುವಾಗ ತಕ್ಷಣಕ್ಕೆ ಸಿಗಬೇಕದು, ಅಂದರೆ ಎತ್ಕೊಂಡಿದ ತಕ್ಷಣ ಸಿಗಬೇಕು ಹಂಗೆ. ಇದಕ್ಕೂ ಅಷ್ಟೇ, ಇದೆಲ್ಲ ಈ ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡು ಒಂದು 10-15 ಇಯರ್ಸ್ ಆಗಿದೆ. ಸೊ ಅದನ್ನು ಎಸೆಯೋಕ್ಕೆ ಮನಸ್ಸು ಬಂದಿಲ್ಲ, ಚೆನ್ನಾಗಿದೆ, ಅದಕ್ಕೆ ಹಂಗೆ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಇದು ಕೂಡ
ಹೋಮ್ ಶಾಪ್ ಅಂತ ಬರ್ತಾ ಇದ್ದಾಗ ಹೋಮ್ ಶಾಪಲ್ಲಿ ತೊಗೊಂಡಿರೋಂಥದ್ದು ಇದು. ಇವೆಲ್ಲ ಬಾಕ್ಸ್ ಇದು. ಸೊ ಅದನ್ನು ಸ್ಟಿಕ್ ಮಾಡಿಬಿಟ್ಟು ಅಂದರೆ ಮೊಳೆ ಹಾಕಿ ಹೊಡೆದ್ಬಿಟ್ಟು ಅದನ್ನು ಬಾಕ್ಸ್ನ ಇದ್ರೊಳಗಡೆ ಹಾಕೋತಾರೆ. ಇದು ಬಾಕ್ಸು. ಅದಾದಮೇಲೆ ಇದು ಅದಕ್ಕೆ ಪ್ಲೇಟ್ಸು. ಇಲ್ಲೇ ಜರಡಿ ಇಟ್ಕೊಂಡಿದ್ದೀನಿ ಹಿಟ್ಟನ್ನು ಜರಡಿ ಆಡೋಕ್ಕೆ. ಸೊ ಇದೆಲ್ಲ ಇಲ್ಲಿ ಗ್ಲಾಸ್ ಐಟಮ್ಸೇ ಎಲ್ಲ, ಉಪ್ಪು ಸಕ್ಕರೆ ಆ ಥರದ್ದು. ಸೊ ಈ ಪೋರ್ಷನ್ ಆದಮೇಲೆ ನೆಕ್ಸ್ಟಲ್ಲಿ ನೋಡಿ, ಆ್ಯಕ್ಚುಲಿಯಾಗಿ ಇದು ಇರಲಿಲ್ಲ. ಈ ಪೋರ್ಷನ್ ಅಂದರೆ ಈ ಪಾರ್ಟ್ ಏನಿದೆ ಇದಿರಲಿಲ್ಲ, ಬರೀ ಒಂದು ಸಿಂಗಲ್ ಏನಿತ್ತು ಅದಷ್ಟೇ ಇದ್ದಿದ್ದು. ಇದನ್ನು ನಾನು ನಮ್ಮ ಯಜಮಾನ್ರಿಗೆ ಹಾಕ್ಸ್ಕೊಂಡಿದ್ದು. ಯಾಕಂದರೆ ಎಷ್ಟೇ ಪಾತ್ರೆ ಎಷ್ಟೇ ಇಟ್ಟರು ಪಾತ್ರೆಗಳಿಗೆ ಜಾಗ ಸಾಕೋಗಲ್ಲ. ಆದ್ದರಿಂದ ಇಲ್ಲಿ ಏನು ಮಾಡಿದ್ದೀನಿ, ಇಲ್ಲೆಲ್ಲ ಪ್ಲಾಸ್ಟಿಕ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಪೌಡರ್ಸು, ಆಮ್ಲ ಪೌಡರು, ಪೆಪ್ಪರ್ ಪೌಡರು, ಇದು ಸಾಂಬಾರ್ ಪೌಡರು, ಈ ಥರ. ಇದು ಕೋಲ್ಗೇಟ್ ಪೌಡರು ದೇವಸ್ಥಾನ ಬೆಳಗಕ್ಕೆ. ಇದೆಲ್ಲ ಪ್ಯಾಕೆಟು ಯೂಸ್ ಮಾಡ್ತೀನಲ್ಲ, ಕಟ್ ಮಾಡಲ್ಲೇ ಇಟ್ಕೊತೀನಿ. ಇದು ಮಸಾಲ ಪೌಡರು. ಇದು ಕೂಡ ಮೀಶೋಲೇ ತೊಗೊಂಡಿದ್ದು. ಇದು ಪ್ರೈಸ್ ಆ್ಯಕ್ಚುಲಿ ಮರ್ತೋಗಿದೆ. ಇದು ಮಸಾಲ ಪೌಡರು. ಅದಾದಮೇಲೆ ಕೆಳಗಡೆ ಇಲ್ಲಿ ಕುಕ್ಕರು, ಅದಾದಮೇಲೆ ಇಲ್ಲಿ ಮಡಿಕೆ ಇಟ್ಕೊಂಡಿದ್ದೀನಿ, ಮತ್ತು ಇಲ್ಲಿ ಈ ಥರ ಪಾತ್ರೆಗಳನ್ನ ಜೋಡಿಸ್ಕೊಂಡಿದ್ದೀನಿ. ನಾವು ಎಷ್ಟೇ ಜಾಗ ಇದ್ರೂ ನಮಗೆ ಹೆಣ್ಮಕ್ಳಿಗೆ ಜಾಗ ಸಾಕಾಗಲ್ಲ. ಏನಾದರೂ ಜಾಗ ಹುಡುಕ್ತಾ ಇರ್ತೀವಿ, ಏನಾದರೂ ಯೂಸ್ ಮಾಡ್ಕೊಳ್ಳೋಕ್ಕೆ. ಸೊ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ 3 ಪಾರ್ಟ್ ಇದೆ. ಮೇಲ್ಗಡೆ ಸ್ಟೆಪ್ಪಲ್ಲಿ ಏನಿದೆ, ಮೇಲ್ಗಡೆ ಸ್ಟೆಪ್ಪಲ್ಲಿ ಗ್ಲಾಸಸ್ಸು ಈ ಥರ ಇದೆ. ಈ 3 ನಮ್ಮ ಗ್ಲಾಸಸ್ಸೇ. ಮತ್ತು ಇದು ಜ್ಯೂಸ್ ಗ್ಲಾಸಸ್ಸು. ಇದು ಮೊನ್ನೆ ಐಸ್ ಕ್ರೀಮ್ ತಂದದ್ದು ಮಣ್ಣಿನ ಲೋಟ, ಚೆನ್ನಾಗಿದೆ, ಹಂಗೆ ಇಟ್ಕೊಂಡಿದ್ದೀನಿ, ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ. ಅದಾದಮೇಲೆ ಇಲ್ಲಿ ಗ್ಲಾಸಸ್ಸು, ಇದೆಲ್ಲ ಸೌಟು, ಚಪಾತಿ ಒಟ್ಟೋದು, ಈ ಥರ ಇಟ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಸೆಕೆಂಡಲ್ಲಿ ಈ ಥರ ಬಾಕ್ಸು, ಪ್ಲಾಸ್ಟಿಕ್ ಬಾಕ್ಸು, ಡೈಲಿ ಸ್ಕೂಲ್ಗೆ ತೊಗೊಂಡೋಗೋಂಥ ಬಾಕ್ಸಸ್ಸು ಈ ಥರ ಇಟ್ಕೊಂಡಿದ್ದೀನಿ. ಜಾಸ್ತಿ ಏನಿಲ್ಲ ಇಟ್ಕೊಂಡಿಲ್ಲ, ಹಿಂಗೇನೆ ಇಟ್ಕೊಂಡಿರೋದು. ಅದಾದಮೇಲೆ ಥರ್ಡ್ ಸ್ಟೆಪ್ ಬಂದುಬಿಟ್ಟು ತಟ್ಟೆ ಸ್ಟ್ಯಾಂಡು, ವಾಟರ್ ಬಾಟ್ಲು ನೋಡಿ ಈ ಥರ. ಇಲ್ಲೊಂದು ತವ ಇಟ್ಕೊಂಡಿದ್ದೀನಿ, ತಟ್ಟೆ ಸ್ಟ್ಯಾಂಡು, ವಾಟರ್ ಬಾಟಲು ಈ ಥರ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದರೆ ಹೀಗೆ. ಇದು ಕೂಡ ಅಷ್ಟೇ, ಇದು ನಾನೇ ನಮ್ಮ ಯಜಮಾನ್ರಿಗೆ ಎಲ್ಲ ಹಾಕ್ಸಿರೋದು, ಜಾಗ ಸಾಕಾಗಲ್ಲ ಅಂತ. ಅಂದರೆ ಪಾತ್ರೆ ಜೋಡ್ಸೋಕ್ಕೆ ನಿಮಗೆ ಫುಲ್ ಇತ್ತು ಅಂದರೆ ಪಾತ್ರೆ ಜೋಡ್ಸೋಕ್ಕೆ ನಮಗೆ ಆಗಲ್ಲ. ಸೊ ಈ ಥರ ಇತ್ತು ಅಂದರೆ ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊಬೋದು. ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ನಾನು ಪಾತ್ರೆಗಳನ್ನ ನೋಡಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಈ ಸ್ಟೆಪ್ಪಲ್ಲಿ ಬಂದು ನಾನೇನು ಮಾಡಿದ್ದೀನಿ, ಮಿಕ್ಸಿಗೆ ಸಂಬಂಧಪಟ್ಟದ್ದು, ಮಿಕ್ಸಿ ಜಾರು ಮತ್ತು ಹಿಟ್ಟು ಕಲಸೋದು ಎಲ್ಲ, ಚಾಪರ್ಸು ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಹಿಟ್ಟು ಕಲಸೋದು, ಚಾಪರ್ಸು ಎಲ್ಲ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಸ್ಟೆಪ್ಪಲ್ಲಿ ಬೇರೆ ಏನು ಜಾಸ್ತಿ ಇಟ್ಟಿಲ್ಲ. ಅದಾದಮೇಲೆ ನೆಕ್ಸ್ಟ್ ಬಂದರೆ ಇದು ಸಿಂಕ್ ಕೆಳಗಡೆ ಇರೋವಂಥದ್ದು. ಇದನ್ನು ತೆಗಿಯೋಕ್ಕೂ ಭಯ ಆಗುತ್ತೆ, ಲಿಸರ್ಡ್ ಇದ್ದರೆ ಭಯ ಆಗುತ್ತೆ. ಇದೇನು ಮಾಡಿಲ್ಲ ಆ್ಯಕ್ಚುಲಿ, ಹೀಗೆ ಇದೆ. ಇದಕ್ಕೇನಾದರೂ ಯೂಸ್ ಮಾಡ್ಕೊಬೇಕು, ಜಾಗ ಇದೆ, ಬಟ್ ಏನಕ್ಕೆ ಒಳ್ಳೆ ರೀತಿ ಯೂಸ್ ಮಾಡ್ಕೊಬೇಕು. ಬಟ್ ಇನ್ನೂ ಪ್ಲ್ಯಾನ್ ಆಗಿಲ್ಲ, ಬಟ್ ಈ ಥರ ಇಟ್ಟಿದ್ದೀನಿ. ಸೊ ಅದೆಲ್ಲ ಲಿಕ್ವಿಡ್ ಇಟ್ಕೊಳ್ಳೋಕ್ಕೆ ತಂದರೆ ಒಂದು ಪ್ಲಾಸ್ಟಿಕ್ ಇದ್ರೂ ಇಟ್ಕೊಂಡಿದ್ದೀನಿ. ಈ ಥರ ಟೈಲ್ಸ್ ಹಾಕಿದ್ದಾರೆ. ಸೊ ಫೈನಲಿ ನನ್ನ ಅಡುಗೆ ಮನೆ ಹೀಗಿದೆ. ಮೇಲ್ಗಡೆ ತೋರ್ಸೋಕ್ಕಾಗಲ್ಲ ಆ್ಯಕ್ಚುಲಿ, ಯಾಕಂದರೆ ಅದು ತುಂಬ ಹೈಟ್ ಇದೆ. ಮೇಲ್ಗಡೆನೂ ನೋಡಿ ಅಷ್ಟು ಜಾಗ ಇದೆ. ಇಲ್ಲೆಲ್ಲ ಕಾಯಿ, ರಾಗಿ, ಅಕ್ಕಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಫ್ರಿಜ್ ಬಂದು ಅಲ್ಲಿ ಒಳಗಡೆ ಜಾಗ ಇಲ್ಲದೆ ಇರೋದ್ರಿಂದ ಇಲ್ಲಿ ಹೊರಗಡೆ ಹಾಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ನೋಡಿ, ಹೀಗಿದೆ ನನ್ನ ಅಡುಗೆ ಮನೆ. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರಾದರೂ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್.